ಮುಖ್ಯಮಂತ್ರಿಗಳು ಈಗ ನಾವು ಒಬ್ಬೊಬ್ಬರು ಮಾತಾಡ್ಸಕ್ಕೆ ಆಗ್ತಾ ಇಲ್ಲ ಈಗ, ಯಾಕಂದ್ರೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದು ಮಾಹಿತಿ. ಒಟ್ಟಾರೆಯಾಗಿ ಸರ್ಕಾರ ಈಗ ಎಲ್ಲರಿಗೂ ಸಂಪರ್ಕ ಬೆಳೆಸಿದೆ. ಈಗ ನಾನು ಮಾಧ್ಯಮದಲ್ಲಿ ಓದಿಟ್ಟಿರ್ತಕ್ಕಂಥದ್ದು ಈಗಾಗಲೇ ಒಂದು ಹಂತದಲ್ಲಿ ಕೆಲವರು ಬಂದಿದ್ದಾರೆ, ಇಲ್ಲ 2-3 ದಿವಸದಲ್ಲಿ. ಯಾಕಂದ್ರೆ ಸ್ವಲ್ಪ ಅಲ್ಲಿ ಏರ್ ಸ್ಪೇಸ್ ಏನಿದೆ ಅದನ್ನ ನೋಡ್ಕೊಂಡು ಬರ್ಬೇಕಾಗ್ತದೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ಇನ್ನೊಂದು ದೊಡ್ಡ ಅನಾಹುತ ಆಗುತ್ತೆ. ಬಹುಶಃ ಎಲ್ಲರೂ ಸುರಕ್ಷಿತವಾಗಿ ತರುವಂಥದ್ದಕ್ಕೆ ಕೇಂದ್ರ ಸರ್ಕಾರ ಕೂಡ ಅವರು ಕ್ರಮ ವಹಿಸ್ತಾರೆ. ರಾಜ್ಯ ಸರ್ಕಾರ ಕೂಡ ಈಗ ಏನೇನು, ಯಾಕಂದ್ರೆ ಅಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ತಯಾರು ಮಾಡ್ತಾರೆ, ಯಾಕಂದ್ರೆ ಅವರು ವಿದೇಶಾಂಗ ಇಲಾಖೆಯವರು ಅವರಲ್ಲಿ ಪ್ರಚಾರ ಮಾಡಿ ಅಲ್ಲಿ ಹೆಂಗೆ ಈ ಒಂದು ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ಈ ವಿಮಾನ ಹಾರಾಟ ಆಗ್ತದೆ ಅಂತಕ್ಕಂಥದ್ದು ನಮಗಿಂತ ಹೆಚ್ಚು ಮಾಹಿತಿ ಕೇಂದ್ರದ ವಿದೇಶಾಂಗ ಇಲಾಖೆಗೆ ಮಾಹಿತಿ ಇರ್ತದೆ. ಅದರಿಂದ ಇದು ಒಂದು ಒಟ್ಟಾರೆಯಾಗಿ ಎಲ್ರಿಗೂ ಧೈರ್ಯ ತುಂಬುವಂಥ ಕೆಲಸ ಆಗಿದೆ. ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ನಾನು ಮೊನ್ನೆ ಶಿವಮೊಗ್ಗ ಹೋಗುವ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮುಖಾಂತರ ಕೆಲವನ್ನೆಲ್ಲ ಮಾತಾಡಿ ಧೈರ್ಯ ಹೇಳುವಂಥ ಕೆಲಸ ಮಾಡಿದ್ದೇವೆ. ಬಟ್ ಒಟ್ಟಾರೆಯಾಗಿ ಎಲ್ಲರೂ ಸುರಕ್ಷಿತವಾಗಿ ಯಾರ್ಯಾರು ವಾಪಸ್ ಬರಬೇಕು ಅಂತಿದ್ದಾರೆ, ಉದ್ಯೋಗ ಮಾಡುವಂಥವ್ರು ಮತ್ತೊಬ್ಬರು ಅಲ್ಲೇ ಇರ್ತಾರೆ, ಯಾರು ಪ್ರವಾಸಕ್ಕಾಗಿ ಹೋಗಿದ್ದಾರೆ, ಯಾರು ತಕ್ಷಣ ಬರಬೇಕು ಅಂತಾರೆ, ಅವರೆಲ್ಲರ ಮಾಹಿತಿಯನ್ನು ಕೃಷ್ಣ ಬೈರೇಗೌಡರು ಸಂಪರ್ಕದಲ್ಲಿದ್ದಾರೆ. ಸರ್ಕಾರ ಕೂಡ ಚೀಫ್ ಸೆಕ್ರೆಟರಿ ಎಷ್ಟು ಜನ ಇದ್ದಾರೆ?